ಇವತ್ತು ಕೆಎ ನೇಮಕಾತಿಯ 2026 750 ಭೂಮಾಪಕ ಹುದ್ದೆಗಳನ್ನು ಆಹ್ವಾನಿಸಿದ್ದು ಲ್ಯಾಂಡ್ ಸರ್ವರ್ ಹುದ್ದೆಗಳು PUC ಹಾಗೂ ಪದವಿ ಅಭ್ಯರ್ಥಿಗಳಿಗೆ ಇದು ಅವಕಾಶ ಅಂತ ತಿಳಿಸ್ಕೊಡುವುದು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇವತ್ತು ನಮ್ಮ ಕರಿಯರ್ ಎಕ್ಸ್ ಯೂಟ್ಯೂಬ್ ಚಾನೆಲ್ನ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ವತಿಯಿಂದ ಪ್ರಕಟವಾಗಿರುವ 750 ಭೂಮಾಪಕ ಹುದ್ದೆಗಳನ್ನ ತಿಳಿಸಿಕೊಡ್ತಾ ಇದ್ದೀವಿ. ಇದರ ಸಂಪೂರ್ಣ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಇವತ್ತು. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಈ ಲ್ಯಾಂಡ್ ಸರ್ವರ್ ಹುದ್ದೆಗಳನ್ನ ಎಷ್ಟು ಖಾಲಿ ಇದಾವಂದ್ರೆ ಈಗ ಸದ್ಯದಾಗ 750 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಈಗ ಭೂಮಾಪಕರ ಹುದ್ದೆ ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿದ ಖಾಲಿ ಹುದ್ದೆಗಳ ವಿವರ. ಒಟ್ಟು ಭೂಮಾಪಕರು ಒಟ್ಟು ಹುದ್ದೆಗಳ ಸಂಖ್ಯೆ 560 ಹುದ್ದೆಗಳನ್ನ ಕರೆದಿದ್ದಾರೆ. ಈಗ ಆ RPCದಲ್ಲಿ ನೋಡ್ಬೋದು, ಇಲ್ಲಿ ತಿಳಿಸ್ಕೊಟ್ಟ ಹಾಗೆ RPCಯಲ್ಲಿ 560 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಂದ್ರಪ್ಪ, ಭೂಮಾಪಕರ ಹುದ್ದೆಗೆ ಕಾನೂನು ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ನಲ್ಲಿ ಅಥವಾ ತಂತ್ರಾಂಶದಲ್ಲಿನ ಯಾವುದೇ ಪದವಿ ಹೊಂದಿರಬೇಕು, ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMEE ಪದವಿ ಹೊಂದಿರಬೇಕು, ಅಥವಾ ಕಾನೂನು ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇಂಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಶನ್, ಕೃಷಿ BSc ಪದವಿಯನ್ನ ಪಡೆದಿರ್ತಕ್ಕದ್ದು. ಈ ಕ್ವಾಲಿಫಿಕೇಶನ್ ಯಾರ್ಯಾರು ಕಲ್ತಿರ್ತೀರಿ ಅವ್ರು ಮಾತ್ರ ಈ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅಂತ ತಿಳಿಸ್ಕೊಟ್ಟಾರ. ಆ ನಂತರ ಅಥವಾ AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ತಂತ್ರಾಂಶದ ಯಾವುದೇ ವಿಭಾಗದಲ್ಲಿನ ಡಿಪ್ಲೊಮೊ ಪಡೆದಿರತಕ್ಕದ್ದು. ಡಿಪ್ಲೊಮೊ ಯಾರ್ಯಾರಿದ್ರು ನೋಡ್ರಿ, ಡಿಪ್ಲೊಮೊ ಅವರು ಸಹ ಈ ಪಡೆದಿರಕ್ಕಂಥ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಹಾಕಬಹುದು. ಆ ನಂತರ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷ ತುಂಬಿರ್ತಕ್ಕದ್ದು. ನೋಡ್ರಿ, ಅವ್ರು ಯಾವಾಗ ಕೊನೆಯ ದಿನಾಂಕದಂದು ಕನಿಷ್ಠ 18, ಲಾಸ್ಟ್ ಡೇಟ್ ಯಾವಾಗಿತ್ತಲ್ಲ ಆ ಡೇಟ್ ತನ ನಿಮಗೆ 18 ವಯಸ್ಸು ಕಂಪಲ್ಸರಿ ಆಗಿರಬೇಕು. ಆ ನಂತರ ಈಗ ನೇರ ನೇಮಕಾತಿ ಅಭ್ಯರ್ಥಿಗಳು ಗರಿಷ್ಠ ವಯೋಮಿತಿನ ಕೊಟ್ಟಿದ್ದಾರೆ. ಎಷ್ಟೆಷ್ಟು ವಯೋಮಿತಿನ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀನಿ ನೋಡ್ರಿ ಗೆಳೆಯರು. ನಿಮ್ಗೆ ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷ ಕೊಟ್ಟಿದ್ದಾರೆ ಗೆಳೆಯರೆ. ಆ ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನ ನೇರ ನೇಮಕಾತಿ ಗರಿಷ್ಠ ವಯೋಮಿತಿಯನ್ನ ನೀಡಿರ್ತಾರೆ ಗೆಳೆಯರು ಇಲ್ಲಿ. ಆ ನಂತರ ಮುಂದುವರೆದು ಕರ್ನಾಟಕ ನಾಗರಿಕ ಸೇವೆಗಳ ಸಾಮಾನ್ಯ ನೇಮಕಾತಿ ನಿಯಮಗಳಲ್ಲಿ 1977ರಲ್ಲಿ ನಿಗದಿಪಡಿಸಿರುವಂತೆ ಈ ಕೆಳಗಿನ ಸಂದರ್ಭದಲ್ಲಿ ನಿಯಮಗಳನ್ನ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟು ಮಟ್ಟಿಗೆ ಹೆಚ್ಚಿಸಲಾಗಿದೆ. ನೋಡ್ರಿ, ವಯೋಮಿತಿಯನ್ನ ಜಾಸ್ತಿ ಮಾಡ್ಯಾರ. ಯಾರ್ಯಾರು ಹಾಕ್ಬೇಕನ್ನೋದ್ರಿ ಹಾಕ್ರಿ ಅಪ್ಲಿಕೇಶನ್ ಲ್ಯಾಂಡ್ ಸರ್ವರ್. ಹಾಗೂ ಇದನ್ನ ಎಲ್ಲರೂ ಹಾಕ್ತಕ್ಕದ್ದಲ್ಲ, ನಾನು ಇನ್ಕ ಹೇಳಿಕೊಟ್ಟ ಹಾಗೆ ಆ ಥರ ಪದವಿಗಳನ್ನ ಮುಗಿದಿರ್ಬೇಕು. ಅದೇ ಥರ ಪದವಿಯಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆ ನಂತರ ನಿಮಗೆ ಇಲ್ಲೊಂದು ತಿಳಿಸ್ಕೊಡ್ತೀನಿ ನೋಡಿ ಗೆಳೆಯರೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸೌಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿನ ಹುದ್ದೆಗಳು ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ ಸೇವೆ ಸಲ್ಲಿಸುವಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ, ಅದರಲ್ಲಿ ಯಾವುದೇ ಕಡಿಮೆಯೋ ಅಷ್ಟು ವರ್ಷಗಳು. ಆ ನಂತರ ಮಾಜಿ ಸೈನಿಕರಾಗಿದ್ದಲ್ಲಿ ಮಾಜಿ ಸೈನಿಕರು ಸಹ ಈ ಅಪ್ಲಿಕೇಶನ್ ಹಾಕಬಹುದು. ಅದು ಕೂಡ ಅವರು ಈ ಹುದ್ದೆಗಳಿಗೆ ಸದರಿ ಹುದ್ದೆಗಳಿಗೆ ಪದವಿಯನ್ನ ಪಡೆದಿರಬೇಕು, ಕಂಪಲ್ಸರಿ ಪಡೆದಿರಬೇಕು. ಆ ನಂತರ ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಗಳು ಸಹ ಈ ಅಪ್ಲಿಕೇಶನ್ ಹಾಕಬಹುದು. ಆ ನಂತರ ವಿಶೇಷ ಚೇತನ ಅಭ್ಯರ್ಥಿಗಳು ಸಹ ಇವರು ಸಹ ಅಪ್ಲಿಕೇಶನ್ ಅವರು ಸಹ 10 ವರ್ಷ ಸಡಿಲಿಕ್ಕೆ ಇರ್ತದ, ಈ ಅಪ್ಲಿಕೇಶನ್ ಸಲ್ಲಿಸಬಹುದು. ನೋಡ್ರಿ ಗೆಳೆಯರ, ಲ್ಯಾಂಡ್ ಸರ್ವರ್ ಬಿಟ್ಟಿದಾರ. ಸರ್ವೆ ಮಾಡುವಂತ ಅಭ್ಯರ್ಥಿಗಳು ಯಾರಾದ್ರಿ, ಸರ್ವೆ ಮಾಡ್ಬೇಕಪ್ಪ ನಾನು ಸರ್ವೆ ಮಾಡ್ತೀನಿ ಅಂತ ಯಾರು ಅನ್ಕೊಂಡಿದ್ರಿ ಅವ್ರಲ್ಲೇ ಈ ಅಪ್ಲಿಕೇಶನ್ ಹಾಕ್ರಿ. ಆ ನಂತರ ಅರ್ಜಿ ಸಲ್ಲಿಸುವ ವಿಧಾನ.
ಇದನ್ನ ವೆಬ್ಸೈಟ್ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ. ಇದನ್ನ ಅಪ್ಲಿಕೇಶನ್ ಹೇಗೆ ಹಾಕಬೇಕಂತ ನಾನು ಕಮೆಂಟ್ ಮಾಡ್ರಿ, ಬೇಕಾದ್ರೆ ನಾನು ಸಹ ತಿಳಿಸ್ಕೊಡ್ತೀನಿ ನಿಮ್ಗೆ ಗೆಳೆಯರೆ. ಏನು ಈಜಿ ಇದೆ, ಅದನ್ನ ನಿಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಬೋದು ನಾವು, ಅಷ್ಟು ಈಜಿ ಇದೆ. ಈ ಕೆಳಗಡೆ ಕೊಟ್ಟಿರುವಂಥ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಗೆಳೆಯರೆ. ಅದನ್ನ ಆ ನಂತರ ಇದನ್ನ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಗೆಳೆಯರೆ, ಇದು 11/7/2026ರಿಂದ 7/8/2026ರವರೆಗೆ ಮಾತ್ರ ಇದು ಸ್ಟಾರ್ಟ್ ಇರ್ತದೆ ಗೆಳೆಯರೆ ಇದು. ಆ ನಂತರ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದ್ಬಿಟ್ಟ 10/8/2026 ಇರ್ತದೆ ಗೆಳೆಯರೆ. ಅದಕ್ಕಾಗಿ ಜಲ್ದಿ ಅಪ್ಲಿಕೇಶನ್ ಹಾಕ್ರಿ, ಆನಂತರ ಜಲ್ದಿ ಅಪ್ಲಿಕೇಶನ್ಗೆ ಶುಲ್ಕವನ್ನು ಪಾವತಿ ಮಾಡ್ರಿ, ಯಾರು ಕೂಡ ಲೇಟ್ ಮಾಡಬೇಡ್ರಿ. ಆ ನಂತರ ಇದಕ್ಕೆ ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ತಿಳಿಸ್ಕೊಡ್ತೀನಿ ಗೆಳೆಯರೆ. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ ಕಾಲ ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ಈ ವರ್ಷ ಕಡ್ಡಾಯ ತರಬೇತಿ ಪರೀಕ್ಷೆಯಲ್ಲಿ ಎಲ್ಲರೂ ಭೂಮಾಪಕರ ಇಲಾಖೆಯ ಭೂಮಾಪನ ತರಬೇತಿ ಸಂಸ್ಥೆಯಲ್ಲಿ 6 ತಿಂಗಳ ಅವಧಿಗೆ ವೃತ್ತಿ ಬುನಾದಿ ಭೂಮಾಪನ ತರಬೇತಿಯನ್ನು ವಿಶೇಷವಾಗಿ ಪೂರೈಸಬೇಕು ಮತ್ತು ಸಂಸ್ಥೆಯು ನಡೆಸುವ ಸೈದ್ಧಾಂತಿಕ ಪರೀಕ್ಷೆಗೆ 35% ಮತ್ತು ಪ್ರಾಯೋಗಿಕ ಸಂಸ್ಥೆಯಲ್ಲಿ 40 ಅಂಕಗಳೊಂದಿಗೆ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಆದಾಗ್ಯೂ ವಿಫಲರಾದ ಭೂಮಾಪಕರಿಗೆ ಕಾಯಂ ಪೂರ್ವಾವಧಿ ಪರೀಕ್ಷೆಗೆ ಹಾಜರಾಗಲು ಮತ್ತು ಉತ್ತೀರ್ಣರಾಗಲು ಇನ್ನೊಂದು ಅವಕಾಶ ನೀಡುವುದಿಲ್ಲ ಹೇಳ್ಕೊಟ್ಟಾರೆ. ಅವರೊಂದು ಎಕ್ಸಾಮ್ ನಡೆಸ್ತಾರೆ, ಆ ಎಕ್ಸಾಮ್ನಲ್ಲಿ ನೀವು ಕಂಪಲ್ಸರಿಯಾಗಿ 35% ತೆಗೆದುಕೊಳ್ಬೇಕು. 30ರಿಂದ 40 ಅಂಕಗಳೊಂದಿಗೆ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತ ತಿಳಿಸ್ಕೊಟ್ಟಾರ ಗೆಳೆಯರಲ್ಲಿ. ಆ ನಂತರ ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು ಗೆಳೆಯರೆ 37,000ದಿಂದ 76,000 ತನಕ ಇರ್ತದೆ ಗೆಳೆಯರೆ ಇದು. ಇದಕ್ಕೆ ಪಿಂಚಣಿ ಸೌಲಭ್ಯ ಕೂಡ ಇರ್ತದೆ ಗೆಳೆಯರೆ ಇದಕ್ಕೆ. ಆನಂತರ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರನ ಶುಲ್ಕವನ್ನು ಪಾವತಿಸಬೇಕು. ಆನಂತರ ಯಾವ್ಯಾವ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಈ ಶುಲ್ಕವನ್ನು ಪಾವತಿಸಬೇಕಂತ ತಿಳಿಸ್ಕೊಡ್ತೀನಿ ನೋಡ್ರಿ. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ 2A 2B 3Aಗಳಿಗೆ 750 ಅಮೌಂಟ್ ಇರ್ತದೆ. ಆನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿನ ಶುಲ್ಕವನ್ನು ಪಾವತಿಸಲಾಗುವುದು. ಆನಂತರ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಈ ಶುಲ್ಕವನ್ನು ಪಾವತಿಸಬೇಕು. ಆನಂತರ ಯಾವುದೇ ರೀತಿ ಈ ಪಾವತಿ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಇಲ್ಲಿ ಕೊಟ್ಟಿರೋದು ಗೆಳೆಯರೆ. ನಿಮಗೆ ಅಪ್ಲಿಕೇಶನ್ ಹಾಕಿದ ನಂತರ ಶುಲ್ಕ ಪಾವತಿಸ್ತೀರಿ, ಅದು ನೀವು ಎಕ್ಸಾಮ್ ಹೋಲಿಕೆ ಬಿಡ್ಲಿ ಕಂಪಲ್ಸರಿ ಅದು ನಿಮಗೆ ಹೊಳಿ ಕೊಡೋದಿಲ್ಲ. ಆ ನಂತರ ಪರೀಕ್ಷಾ ದಿನಗಳ ವಿವರ ಶನಿವಾರ 3/10/2026 ಮಧ್ಯಾಹ್ನ 3ರಿಂದ ಸಾಯಂಕಾಲ 5 ಗಂಟೆ ತನಕ ಇರ್ತದೆ ಗೆಳೆಯರದು. ಪರೀಕ್ಷೆ 2 ನಿರ್ದಿಷ್ಟ ಪತ್ರಿಕೆ. ಆನಂತರ ಭಾನುವಾರ ಬೆಳಗ್ಗೆ 4/10/2026 ಬೆಳಗ್ಗೆ 10:30ರಿಂದ 12:30 ತನಕ ಎಕ್ಸಾಮ್ ಇರ್ತದೆ ಗೆಳೆಯರದು. 2 ಎಕ್ಸಾಮ್ ಇರ್ತಾವ, ಒಂದು ಶನಿವಾರ ಒಂದು ಭಾನುವಾರ, 2 ಎಕ್ಸಾಮ್ ಇರ್ತಾರೆ. ಆ ನಂತರ ಕನ್ನಡ ಭಾಷಾ ಪರೀಕ್ಷೆ ನಂತರ ತಿಳಿಸ್ಕೊಟ್ಟಾರ ಗೆಳೆಯರ ಇಲ್ಲಿ. ಆನಂತರ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಇಲ್ಲಿ ಆಫ್ಲೈನ್ OMR ಮಾದರಿಯ ಆಫ್ಲೈನ್ OMR ಟೈಪಲ್ಲಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೆಸುವ ಪರೀಕ್ಷಾ ಕೇಂದ್ರದ ವಿವರವನ್ನು ನಂತರದಲ್ಲಿ ತಿಳಿಸಲಾಗುವುದು. ಆನಂತರ ಈ ಎಕ್ಸಾಮ್ ಬರೆದ ನಂತರ ನಿಮಗೆ ಅವರು ಪರೀಕ್ಷೆಯಲ್ಲಿ ಎಲ್ಲೆಲ್ಲಿ ಮತ್ತೆಲ್ಲಿ ನಡೆಸ್ತಾರೆ ಅನ್ನೋದ ನಿಮ್ಗೆ ತಿಳಿಸ್ಕೊಡ್ತಾರಂತ. ಆನಂತರ ಪರೀಕ್ಷೆ ನಡೆಸುವ ಪರೀಕ್ಷಾ ಕೇಂದ್ರವನ್ನು ನಿಮ್ಗೆ ಆ ನಂತರ ತಿಳಿಸ್ಕೊಡ್ತಾರ ಗೆಳೆಯರೆ ಇಲ್ಲಿ. ಆನಂತರ ಅಭ್ಯರ್ಥಿಗಳನ್ನು ಈ KE ವೆಬ್ಸೈಟ್ಗೆ ಹೋಗಿ ಸದರಿ ಅಪ್ಲಿಕೇಶನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಆನಂತರ ನಿಮ್ಮ ಪ್ರಾಧಿಕಾರದಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಏನನ್ನ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇಲ್ಲಿ ನೀವು ಗೆಳೆಯರೆ. ಆನಂತರ ಅದರೊಂದಿಗೆ ನೀವು ಗುರುತಿನ ಚೀಟಿಯನ್ನು ಕಂಪಲ್ಸರಿ ಒಯ್ಬೇಕಾಗ್ತಿರ್ತದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಕ್ಕದ್ದಲ್ಲ. ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ, ಬಟ್ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ಒಯ್ತಕ್ಕದ್ದು ಗೆಳೆಯರೆ ಕಂಪಲ್ಸರಿ. ಆ ನಂತರ ಗೆಳೆಯರಿ ಇದಕ್ಕೂ ಕೂಡ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ಅದಕ್ಕೆ ಕಂಪಲ್ಸರಿ 150 ಅಂಕಗಳಿದ್ದು ಅದರಲ್ಲಿ ನೀವು ಕನಿಷ್ಠವಾಗಿ 50 ಅಂಕಗಳನ್ನ ಪಡೆದುಕೊಳ್ಳಲೇಬೇಕು. 50 ಅಂಕಗಳನ್ನ ಯಾರು ಪಡೆದುಕೊಳ್ತೀರಿ ಅವರು ಪಾಸ್ ಆಗ್ತೀರಿ ಗೆಳೆಯರೆ. ಕಂಪಲ್ಸರಿಯಾಗಿ ಇದನ್ನ ನೀವು ಪಾಸ್ ಆಗಲೇಬೇಕು. ಇದು ಪಾಸ್ ಆದ ನಂತರ ನಿಮಗೆ ಮುಂದಿನ ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಾರ. ಆ ನಂತರ ಗೆಳೆಯರೆ ನಿಮ್ಗೆ ಮೇನ್ ಎಕ್ಸಾಮ್ ಬರ್ತದೆ. ಇದಕ್ಕೆ ಮೇನ್ ಎಕ್ಸಾಮ್ಗೆ ಕೊಟ್ಟಿದ್ದೀನಿ ನೋಡಿ, ಯಾವ ಥರ ಇಲ್ಲಿ ಕರಿತಾರಂತ ತಿಳಿಸ್ಕೊಟ್ಟಿದ್ದೀನಿ ನೋಡ್ರಿ. ಈ ಥರದ್ದು ಎಲ್ಲ ಕ್ವಶನ್ ಕೇಳ್ತಾರ. 100 ಮಾರ್ಕ್ಸ್ನ ಎಕ್ಸಾಮ್ ಇರ್ತದೆ. ಇದಕ್ಕೆ 2 ಗಂಟೆ ಟೈಮಿಂಗ್ ಇರ್ತದೆ ಗೆಳೆಯರೆ. ಇದಕ್ಕೆ ಆ ನಂತರ 2 ಎಕ್ಸಾಮ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಈ ಥರ ಇರ್ತದೆ. ಇದು ನಿರ್ದಿಷ್ಟ ಪತ್ರಿಕೆ ಪತ್ರಿಕೆಯಾಗಿ ಪ್ರಕಟಿಸಿದೆ. ಆನಂತರ ಇದಕ್ಕೂ ಸಹ 100 ಮಾರ್ಕ್ಸ್ ಇರ್ತದೆ. ಇದಕ್ಕೂ 2 ಗಂಟೆ ಟೈಮಿಂಗ್ ಇರ್ತದೆ ಗೆಳೆಯರೆ. ಆ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಯಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಗೆಳೆಯರೆ. 35% ಅಂಕಗಳನ್ನ
ನೀವು ಕಂಪಲ್ಸರಿ ಗಳಿಸಲೇಬೇಕು. ಆ ನಂತರ ಇದಕ್ಕೆ ಋಣಾತ್ಮಕ ಮೌಲ್ಯಮಾಪನ ತಿಳಿಸ್ಕೊಡ್ತೀನಿ ನೋಡಿ ಗೆಳೆಯರಲ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದೇ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡ್ತಕ್ಕದ್ದು ಗೆಳೆಯರೆ. 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನ್ ಒಳಗೆ ನೀವು ಯಾವುದಾದ್ರೂ ಒಂದು ರೌಂಡ್ ಮಾಡ್ತಕ್ಕದ್ದು ಗೆಳೆಯರೆ. ಒಂದೇ ಒಂದು ರೌಂಡ್ ಮಾಡ್ತಕ್ಕದ್ದು. ಇದು 1, ಇದು 2, ಇದು 3, ಇದು 4 ಕೊಟ್ಟಿರ್ತಾರೆ. ಅದ್ರೊಳಗೆ ನೀವು ಯಾವ ಮಾಡ್ದ ಒಂದೇ ಇದು 2 ಆನ್ಸರ್ ಐತಿಲ್ಲ, ಇದನ್ನಷ್ಟೇ ನೀವು ಕ್ಲಿಕ್ ಮಾಡ್ತಕ್ಕದ್ದಲ್ಲ. ಆ ನಂತರ ನೀವು ಮತ್ತೊಂದನ್ನ ಏನಾದರೂ ಮಾಡಿದ್ರೆ ಇದನ್ನ ರಾಂಗ್ ಅಂತ ಕೊಡ್ತಾರ. ಅದಕ್ಕೆ ಈ ಥರ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಅದರಲ್ಲಿ ನಿಮಗೆ ಕೊಟ್ಟ ಹಾಗೆ ಇಲ್ಲಿ ಇದಕ್ಕೆ ಶೇಕಡ ಅದ್ರ ಏನೋ ತಪ್ಪಾಯ್ತಂದ್ರೆ ಅದಕ್ಕೆ 0.25 ಅಂಕಗಳನ್ನ ಕಳೆದುಕೊಳ್ಳಲಾಗ್ತಾರೆ ಗೆಳೆಯರೆ. ನೋಡ್ರಿ, ಯಾರು ಕೂಡ ತಪ್ಪು ಆನ್ಸರನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಆನಂತರ ಗುರ್ತಲಾಗಿತ್ತಂದ್ರೆ ಬಿಟ್ಬಿಡ್ರಿ. ಜಾಸ್ತಿಯಾಗಿ ಸುಮ್ಮನೆ ಕರೆಕ್ಟೇ ಇಲ್ಲ ಅಂಥೇಳಿ ಯಾವುದಾದ್ರೂ ಒಂದು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ, ರೌಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ 0.25 ಅಂಕನ್ನ ಕಡಿತಗೊಳಿಸ್ತಾರ. ಇದು ನಿಮ್ಗೆ ಮೆರಿಟ್ಗೆ ಹೊಡೆತು ಬೀಳ್ಬೋದು. ಆ ನಂತರ ಗೆಳೆಯರು ಇಲ್ಲಿ 560 ಹುದ್ದೆಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಯಾವ್ಯಾವ ಕಾಸ್ಟ್ಗೆ ಎಷ್ಟೆಷ್ಟು ಖಾಲಿ ಆಗೋದು ತಿಳಿಸ್ಕೊಡ್ತೀನಿ ನೋಡ್ರಿ ನಿಮ್ಗೆ ಇಲ್ಲಿ. ಪರಿಶಿಷ್ಟ ಜಾತಿ ಪ್ರವರ್ಗ ಎ ಅವರಿಗೆ ಇತರೆ 4, ಮಹಿಳೆಯರಿಗೆ 10, ಗ್ರಾಮೀಣ 8, ಮಾಜಿ ಸೈನಿಕರಿಗೆ 1, ಆಮೇಲೆ ಇದು ಹಿಂಗಂದ್ರೆ ಏನೂ ಗೊತ್ತಿಲ್ಲ ನಮಗೂ, ಯೋಜನಾ ನಿರೀಕ್ಷಕರಿಗೆ 1. ಆನಂತರ ಟೋಟಲ್ ಆಗಿ ಒಟ್ಟು 30 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಆಮೇಲೆ ಪರಿಶಿಷ್ಟ ಜಾತಿ ಬಿ ಯಲ್ಲಿ ಕೂಡ 29 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ ಇವರು. ಪರಿಶಿಷ್ಟ ಜಾತಿಯ ಸಿ ವರ್ಗದಲ್ಲಿಯೂ ಕೂಡ ಇವರಿಗೆ 25 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ ಟೋಟಲ್ ಆಗಿ. ಆಮೇಲೆ ಪರಿಶಿಷ್ಟ ಪಂಗಡದವರು ಕೂಡ 17 ಇರ್ತದೆ ಗೆಳೆಯರು ಇಲ್ಲಿ. ಪ್ರವರ್ಗ 1 23 ಹುದ್ದೆಗಳನ್ನ ಇರ್ತಾರೆ. ಆನಂತರ ಪ್ರವರ್ಗ 2A ಅದರಲ್ಲಿ 84 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಪ್ರವರ್ಗ 2B ಯಲ್ಲೂ ಕೂಡ 22 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಆನಂತರ ಪ್ರವರ್ಗ 3A ಯಲ್ಲಿಯೂ ಕೂಡ 22 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಆನಂತರ ಪ್ರವರ್ಗ 3B ಯಲ್ಲಿ ಕೂಡ 28 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಆನಂತರ ಸಾಮಾನ್ಯ ಜನರಲ್ ಕ್ಯಾಟಗರಿಯಲ್ಲಿ ಕೂಡ 250 ಪೋಸ್ಟ್ಗಳನ್ನ ಕರೆದಿರ್ತಾರೆ ಗೆಳೆಯರು ಇಲ್ಲಿ. ನೋಡ್ರಿ, ಜನರಲ್ದಲ್ಲಿ ಕೂಡ ನಿಮ್ದು ಏನಾದ್ರು ಕಾಸ್ಟ್ ವೈಸ್ ಏನಾದ್ರು ಆಗಲಿಲ್ಲ ಅಂದ್ರೆ ಜನರಲ್ ವೈಸ್ ಕೂಡ ನೀವು ಫೈಟ್ ಮಾಡ್ಬೋದು ಗೆಳೆಯರು. ಇಲ್ಲಿ ಟೋಟಲ್ ಆಗಿ 560 ಪೋಸ್ಟ್ಗಳನ್ನ ಕನ್ಫರ್ಮ್ ಮಾಡಿರ್ತಾರೆ ಗೆಳೆಯರು ಇಲ್ಲಿ. ಆನಂತರ ಪರಿಶಿಷ್ಟ ಜಾತಿಯ ಸಿ ಲಭ್ಯತೆ ಹುದ್ದೆಗಳು ಶೇಕಡ 20% ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯ ವರ್ಗ ಸಿ ಯಲ್ಲಿನ 50 ಅತ್ಯಂತ ಹಿಂದುಳಿದ ವರ್ಗಗಳ ಜಾತಿಯಲ್ಲಿ ಮೀಸಲಿರಿಸಲು ಒಂದು ವೇಳೆ 59 ಅತ್ಯಂತ ಹಿಂದುಳಿದ ಜಾತಿಗಳು ಸೇರಿದವರೆಲ್ಲ ಲಭ್ಯವಾಗಿದ್ದಲ್ಲಿ ಈ ಹುದ್ದೆಗಳನ್ನ ಪ್ರವರ್ಗ ಸಿ ಇತರೆ ಜಾತಿಗಳ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡ್ತಾರಂತ ಗೆಳೆಯರು. ಇದಕ್ಕೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಫಿಸಿಕಲ್ ಹಾಗೂ ಯಾವುದೇ ರೀತಿ ಇದನ್ನೇ ಇರೋದಿಲ್ಲ. ಇದಕ್ಕೆ ಎಕ್ಸಾಮ್ ಮೂಲಕನ ಕಂಡಕ್ಟ್ ಮಾಡ್ಬೇಕು. ಇದಕ್ಕೆ ಕನಿಷ್ಠ ವಯೋಮಿತಿ ಬಂದ್ಬಿಟ್ಟು 18 ವರ್ಷದಿಂದ 40 ವರ್ಷ ತನಕ ಇರ್ತದೆ ಇದಕ್ಕೆ. ಇದಕ್ಕೆ ನಾನು ಅಭ್ಯರ್ಥಿ ಏಜ್ ಕೂಡ ಸಡಿಲಿಕೆ ಅಂತ ತಿಳಿಸ್ಕೊಟ್ಟಿರ್ತೀನಿ ಗೆಳೆಯರಲ್ಲಿ ನಿಮ್ಗೆ. ಆನಂತರ ಇದು ಅಪ್ಲಿಕೇಶನ್ ಎಲ್ಲರೂ ಹಾಕ್ರಿ ಅಂತ ಹೇಳ್ತಾ, ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು 11/7/2026ರಿಂದ 7/8/2026ಗೆ ಮಾತ್ರ ಚಾಲು ಇರುತ್ತೆ. ಮುಂದಿನ ತಿಂಗಳು 7ನೇ ತಾರೀಕು ಒಳಗೆ ಸ್ಟಾರ್ಟ್ ಆಗ್ತಿದ್ದು. ಆನಂತರ ಇದಕ್ಕೆ ಕೊನೆಯ ಶುಲ್ಕ ಪಾವತಿ ಬಂದ್ಬಿಟ್ಟು 10/8/2026 ತನಕ ಇರ್ತದೆ. ಕಂಪಲ್ಸರಿ ಇದನ್ನು ಅರ್ಜಿಯನ್ನು ಸಲ್ಲಿಸ್ರಿ. ಆಮೇಲೆ ಈ ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆ ಸಂಪೂರ್ಣವಾಗಿ ಓದ್ರಿ. ಈ ನೋಟಿಫಿಕೇಶನ್ ನೀವೊಂದ್ಸಲ ಓದ್ರಿ. ನಾ ತಿಳಿಸ್ಕೊಟ್ಟ ಹಾಗೆ ನಿಮ್ಗೆ ಇದನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಈ PDF ನ. ಈ ಮಾಹಿತಿ ನಿಮ್ಗೆ ಏನಾದರೂ ಉಪಯುಕ್ತವಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ಇನ್ನಷ್ಟು ಸರ್ಕಾರಿ ಉದ್ಯೋಗಗಳ ಮಾಹಿತಿಗೆ ನಮ್ಮ ಕರಿಯರ್ ಎಕ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳಿಗೆರೆ.